ಟೆಕ್ಸ್ಟ್ ಮಾಡಿ ಹೋಗ್ತಿದೀವಿ. ತಿಂತಾವನೊಬ್ಬ ಲಕ್ಷ್ಮಿ ಮಾತಾಡ್ತಾಳೆ. ಊಟ ಆಯ್ತ್ರಪ್ಪ ಎಲ್ರದ್ದು? ನಮ್ದು ಊಟ ಆಯ್ತು. ಏನ್ ತಿಂದಿದ್ದ ಕಮೆಂಟ್ ಹಾಕಿ. ಏನು ಊಟ ಮಾಡಿದ್ರಿ? ಮೊಳಕೆ ಕಾಳು ಸಾಂಬಾರ್ಗೆ ಮೊಟ್ಟೆ ಹಾಕಿ ಸಾಂಬಾರ್ ಮಾಡಿ ರೈಸ್ ಮಾಡಿದ್ದೆ. ಎಲ್ಲಿ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ಬಬ್ಲು ನಿಮ್ಗೆ ಹೇಳಿದ್ದಾನೆ, ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಡೈಲಿ ಯೂಸ್ ಮಾಡೋಕ್ಕೆ ಬಟ್ಟೆಗಳು ಬೇಕಿತ್ತು. ಸರಿ ಟೆಕ್ಸ್ಟ್ ಮಾರ್ಟೇ ಬೆಸ್ಟ್ ಪ್ಲೇಸಲ್ಲಿ ಅಂತ ಹೋದ್ವಿ. ನಿಜವಾಗ್ಲೂ ಟೆಕ್ಸ್ಟ್ ಮಾರ್ಟಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಸಿಗುತ್ತೆ. ಅಲ್ಲಿ 25 ರುಪೀಸಿಂದ ಬಟ್ಟೆಗಳು ಸ್ಟಾರ್ಟ್ ಆಗೋದು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಖಂಡಿತವಾಗ್ಲೂ ನಾವು ಅಲ್ಲೇ ಪರ್ಚೇಸ್ ಮಾಡೋದು ಡೈಲಿ ಯೂಸ್ಗೆ. ಫೈನಲಿ ಟೆಕ್ಸ್ಟ್ ಮಾರ್ಟ್ಗೆ ರೀಚ್ ಆದ್ವಿ. ಗಾಡಿ ಕೂಡ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋದ್ವಿ. ನೋಡಿ ಯಾವ್ಯಾವ ಥರ ಕಲೆಕ್ಷನ್ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಒಳ್ಳೊಳ್ಳೆ ಬಟ್ಟೆಗಳಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ದಿನದ ಮಗುವಿಂದ ಹಿಡಿದು 100 ವರ್ಷದವರೆಗೂ ಇಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಬೋದು. ಏಜ್ ಲಿಮಿಟೆಡ್ ಶಾಪ್ ಇದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬ್ರ್ಯಾಂಡೆಡ್ ಬಟ್ಟೆನೇ, ಬಟ್ ಚೀಪ್ ರೇಟ್ ಹಾಕಿದ್ದಾರೆ. ಅಂದರೆ ಸೇಲ್ ಆಗದೆ ಪೆಂಡಿಂಗ್ ಉಳ್ಕೊಂಡಿರ್ತಾವಲ್ವ ಆ ಥರ ಅಂತ ಅನ್ಕೋತೀನಿ. ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಇರುತ್ತೆ. ಸ್ವಲ್ಪ ಕಷ್ಟಪಟ್ಟು ಹುಡುಗ್ರಂತೂ ನಿಜವಾಗ್ಲೂ ಒಳ್ಳೊಳ್ಳೆ ಯಾವ ಶೋರೂಮಲ್ಲೂ ಸಿಗೋಲ್ಲ ಆ ಥರ ಬಟ್ಟೆಗಳಿಲ್ಲಿ ಸಿಗುತ್ತೆ. ಯಾರೆಲ್ಲ JP ನಗರಲ್ಲಿದ್ದೀರೋ ಅವರಂತೂ ದಯವಿಟ್ಟು ಒಂದ್ಸರಿ ಟೆಕ್ಸ್ಟ್ ಮಾರ್ಟ್ಗೆ ಹೋಗಿ ಬನ್ನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಡೈಲಿ ಯೂಸ್ ಬಟ್ಟೆಗೆ ಆಲ್ಮೋಸ್ಟು ಟೆಕ್ಸ್ಟ್ ಮಾರ್ಟಲ್ಲೇ ತೊಗೊಳ್ಳೋದು. ಅಪ್ಪಿತಪ್ಪಿ ಒಂದೊಂದು ಸರಿ ತುಂಬ ಚೆನ್ನಾಗಿರೋ ಬಟ್ಟೆ ಸಿಕ್ಕಿದಾಗ ನಾನು ಶೂಟ್ಗೂ ಕೂಡ ಯೂಸ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಟ್ಟೆಗಳನ್ನ ನೋಡ್ತಾ ಇದ್ದರೆ. ಚಿಕ್ಕ ಮಕ್ಳಿಗಂತೂ ಎಷ್ಟು ವೆರೈಟಿ ಬಟ್ಟೆಗಳಿದೆ ಅಂದರೆ ಅಯ್ಯಪ್ಪ ಆಶ್ಚರ್ಯಕರವಾಗಿದೆ. ನಮ್ಮ ಅಣ್ಣ ಅತ್ತಿಗೆ ಅಂತೂ ತುಂಬ ಖುಷಿಪಟ್ಟರು. ಮೋಫಿಗೂ ಮತ್ತು ಮುದ್ದುಗೂ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಸಿಕ್ಕಿದ್ವು. ನಿಧಾನಕ್ಕೆ ಹುಡುಕಿ ತಗೊಂಡ್ವಿ. ಸುಮ್ಮನೆ ಮನೆ ಹತ್ರ ಯೂಸ್ ಮಾಡೋಕ್ಕೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋ ಬದಲು ಇಂಥ ಜಾಗಕ್ಕೆ ಹೋದರೆ 120, 130ಗೆಲ್ಲ ಒಳ್ಳೊಳ್ಳೆ ಟೀ ಶರ್ಟು ಒಳ್ಳೊಳ್ಳೆ ಪ್ಯಾಂಟ್ ಸಿಗುತ್ತೆ. ತೊಗೊಂಡು ಬಂದ್ವಿ. ನೋಡಿ ಯಾವ ರೀತಿ ಇದೆ ನೋಡಿ ಹಂಗೆ. ಚೆನ್ನಾಗಾಯ್ತದ ತಗೋತೀವಿ. ನೋಡ್ತಾ ಇದ್ದೀನಿ ಕಾಸಿಲ್ಲ. ಚೆನ್ನಾಗೈತೆ ಮತ್ತೆ ಕಾಲಿಗೆ ನೋಡ್ಕೊಬೇಕಾರೆ ಯಾರಿಗೆಲ್ಲ ಇವಾಗ ರೀಸೆಂಟಾಗಿ ಪಾಪು ಆಗಿದೆ ಅವ್ರು ದಯವಿಟ್ಟು ಬಂದು ಇಲ್ಲಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ, ಚೀಪ್ ರೇಟ್. ನೋಡಿ 79 ರುಪೀಸ್ಗೆ ಬಟ್ಟೆಗಳಿದೆ. ಚೆನ್ನಾಗಿದೆ. ಬರೀ ಇಲ್ಲಿ ತೋರಿಸಿ. ಮಗು ಮಲಗಿಸೋ ಅಂಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಕಾಣ್ತೀವಲ್ರಿ ಇವರೆಲ್ಲ ಅಡ್ಡಕ್ಕೆ ನಿಂತವ್ರು. ಅವಳು ಡ್ರೆಸ್ಗಿಂತ ಜೀನ್ಸ್ ಚೆನ್ನಾಗಿ ಕಾಣಿಸ್ತಾಳೆ. ಬ್ಯಾಗ್ ಪಿಚ್ಕೊಮ್ಮ. ನೀವೇ ನೋಡಿದ್ರಲ್ವಾ ಅಲ್ಲೊಂದು ಬೊಂಬೆಗೆ ಬಟ್ಟೆ ಹಾಕಿದ್ರು, ಅದಂತೂ ತುಂಬ ಇಷ್ಟ ಆಯಿತು. ಸರಿ ಅದನ್ನೇ ಬಿಚ್ಕೊಳ್ಳೋಣ ಅಂತ ಫೈನಲಾಗಿ ಆ ಬಟ್ಟೆ ಕೂಡ ಬಿಚ್ಕೊಂಡು ಬಂದ್ವಿ.
ಶೂ ನೋಡೋಣ ಅಂತ ಶೂ ಇರೋ ಕಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಸ್ಲಿಪ್ಪರ್ಸ್ ಎಲ್ಲ ತುಂಬ ಕಾಸ್ಟ್ಲಿ, 600 700 ಇತ್ತು. ಆದರೂ ಬಿಟ್ಟಿಲ್ಲ, ಒಂದು ಜೊತೆ ಸ್ಲಿಪ್ಪರ್ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಕೊಡ್ಬೋದು ಆರಾಮಾಗಿ. ಅದೇ ಶೋರೂಮ್ಗಳಿಗೆ ಹೋದರೆ 2000 3000 ಕೊಡಬೇಕು. ಆಮೇಲೆ ಡೈಲಿ ಯೂಸ್ ಮಾಡೋಕ್ಕೆ ಅಂತ ಸ್ಲಿಪ್ಪರ್ನ ನೋಡ್ತಾ ಇದ್ದೆ. ಡೈಲಿ ಯೂಸ್ಗೆ ಅಮ್ಮಂಗೂ ಕೂಡ ಒಂದು ಜೊತೆ ಚಪ್ಪಲಿ ಬೇಕಿತ್ತು. ಸರಿ ಅಂದ್ಬಿಟ್ಟು ಅಮ್ಮಂಗೂ ಕೂಡ ಒಂದು ಜೊತೆ ಚಪ್ಪಲಿ ತೊಗೊಂಡೆ. ಬರೀ 89 ರುಪೀಸ್ ಅಷ್ಟೇ ಡೈಲಿ ಯೂಸ್ ಸ್ಲಿಪ್ಪರು. ಅದಾದಮೇಲೆ ಬೇಡ ಬೇಡ, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟಿಗೆ ಸಿಗುತ್ತೆ ನೋಡಿ. 130 ರುಪೀಸ್ಗೆ ಯಾರು ಕೊಡ್ತಾರೆ? ಬನ್ನಿ ಫ್ರೆಂಡ್ಸ್. ಅಯ್ಯೋ ಬನ್ನಿ, ಕಟ್ ಮಾಡ್ಕೊಂಡ್ರೆ ನೋಡಪ್ಪ. ಫೈನಲಿ ಎಲ್ಲ ಶಾಪಿಂಗ್ ಮುಗೀತು. ಏನೆಲ್ಲ ತೊಗೊಂಡ್ವಿ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ, ಇಷ್ಟು ವೀಡಿಯೋ ಮಾಡಿದ್ದೀನಿ. ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಬಿಲ್ ಹಾಕ್ಸೋಣ ಅಂತ ಬಿಲ್ ಹಾಕ್ಸಿದ್ವಿ. ಬಿಲ್ ಹಾಕ್ತಿದ್ದಂಗೆ ಜೀವ ಜುಮ್ ಅಂತು. ಎಷ್ಟೇ ಕಮ್ಮಿ ಇದ್ದರೂ ಅಷ್ಟು ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಪರವಾಗಿಲ್ಲ ಬಿಡಿ, ಇದು ಕಮ್ಮಿನೇ. ತಗೊಂಡು ಸರಿ ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ಮನೆ ಕಡೆ ಕೂಡ ಹೊರಟ್ವಿ. ಅಂದರೆ ಹೋಗ್ತಾ ಒಂದಷ್ಟು ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಹೋದ್ವಿ. ನೀವೇ ನೋಡಿದ್ರಲ್ವಾ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಈಗಲೇ ಹೋಗಿ ಟೆಕ್ಸ್ಟ್ ಮಾರ್ಟಲ್ಲಿ